ಐ ವೆಲ್ಕಮ್ ಟು ದ ಗಣಿ ಸ್ಟೋರೀಸ್ ಮತ್ತು ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು RR ವರ್ಸಸ್ ಮುಂಬೈ. ಮೇನ್ ಗುರು ರಾಜಸ್ಥಾನ್ ಹೋಮ್ ಗ್ರೌಂಡಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 170 ಇಲ್ಲ 190 ಆಗೋ ಚಾನ್ಸಸ್ ಸಿಕ್ಕಾಬಿಟ್ಟಿದೆ. ಮೇನ್ ಇಲ್ಲಿ ಎರಡು ಕಡೆನೂ ಟೈಟ್ ಅನ್ಕೋಬೋದು. ಟೈಟ್ ಬ್ಯಾಟಿಂಗ್ ಇದೆ, ಒಂಚೂರು ಬೌಲಿಂಗು ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ರಾಜಸ್ಥಾನ್ ಕಡೆ ಬ್ಯಾಟಿಂಗು ಚೆನ್ನಾಗಿದೆ. ರಾಜಸ್ಥಾನ್ ಕಡೆ ಮುಂಬೈಲಿ ಬ್ಯಾಟಿಂಗ್ ಚೆನ್ನಾಗಿದೆ, ಬೌಲಿಂಗು ಬೂಮ್ರಾ ಒಬ್ಬರು ಬಿಟ್ಟರೆ ಅಂತ ಹೇಳ್ಕೊಳ್ಳೋ ಬೌಲರ್ ಇಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಸಿಕ್ಕಾಬಟ್ಟೆ ರನ್ನ ಹೊಡೆಸ್ಕೋತಿದ್ದಾರೆ ಒಟ್ಟಿನಲ್ಲಿ ಮುಂಬೈ ಬೌಲರ್ಗಳು. ಒಟ್ಟಿನಲ್ಲಿ ಬೌಲಿಂಗು ಚೆನ್ನಾಗಿದೆ ಬೂಮ್ರಾ ಕಡೆ. ಬ್ಯಾಟಿಂಗ್ ಕಡೆ ಬರೋದಾದರೆ ಮೇನ್ ಇಲ್ಲಿ ರೋಹಿತ್ ಶರ್ಮಾ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಇಶಾನ್ ಕಿಶನ್ ಅಷ್ಟೇ. ಮೇನ್ ಇಲ್ಲಿ ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಬ್ಯಾಟಿಂಗ್ ಆಡಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಅವರಿಂದನೇ ಮ್ಯಾಚಿಗೆ ಗೆಲ್ಲೋ ಮೂಮೆಂಟ್ ಇರುತ್ತೆ, ಚೇಂಜ್ ಆಗೋದು ಅವರಿಂದನೇ ಅನ್ಬೋದು. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಎಲ್ಲ ಮ್ಯಾಚಲ್ಲಿ ಚೆನ್ನಾಗಿ ಆಡೋಕ್ಕೆ ಟ್ರೈ ಮಾಡ್ತಾರೆ, ಒಂದೊಂದು ಟೈಮ್ ಔಟ್ ಆಗ್ತಾರೆ, ಏನು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಈಗ ಮುಂಬೈ ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ, ಮುಂಬೈ ಟೀಮಲ್ಲಿ ಕ್ಯಾಪ್ಟನ್ ಆಗಿ ಹಾರ್ದಿಕ್ ಪಾಂಡ್ಯ ಇರ್ತಾರೆ, ರೋಹಿತ್ ಶರ್ಮಾ, ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್, ತ್ರಿವಿಕ್ರಮ್ ಮತ್ತು ಮೇನ್ ಜಸ್ಪ್ರೀತ್ ಬೂಮ್ರಾ ಈ ಜನ ಇರ್ತಾರೆ, ನಬೀಬ್ ಇರ್ತಾರೆ. ಮತ್ತು ರಾಜಸ್ಥಾನ್ ಟೀಮಲ್ಲಿ ಯಶಸ್ವಿ ಜೈಸ್ವಾಲ್, ಬೆನ್ ಸ್ಟೋಕ್ಸ್, ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ ಆಗಿರ್ತಾರೆ. ಮೇನು ಇವರು ಮಿಡಲ್ ಆರ್ಡರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪರಾಗ್ ಆಗಲಿ, ಶುಭ್ಮನ್ ಯಡ್ಮೇಲ್ ಆಗಲಿ, ಒಂಚೂರು ಅಶ್ವಿನ್ ರನ್ ಹೊಡಿತಾರೆ. ಮತ್ತು ಬೌಲರ್ ಆಗಿ ಚಹಲ್ ಮತ್ತು ಆವೇಶ್ ಖಾನ್, ಟ್ರೆಂಟ್ ಬೋಲ್ಟ್ ಇಷ್ಟು ಚೆನ್ನಾಗಿ ಮೇನ್ ಗುರು ಇಲ್ಲಿ ಟ್ರೆಂಟ್ ಬೋಲ್ಟ್ ಪವರ್ ಪ್ಲೇಯಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಅವರಿಂದನೇ ಮ್ಯಾಚ್ ಚೇಂಜಿಂಗ್ ಮಾಡ್ತಾರೆ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಈಸಿ ಮ್ಯಾಚ್ನ ಮಾಡಿಕೊಡೋದಿಲ್ಲ ಮುಂಬೈ ಆಗಲಿ ರಾಜಸ್ಥಾನ್ ಆಗಲಿ, ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ ಇವರು ಟೋಟಲಾಗಿ ಗೆದ್ದಿರೋ ಮ್ಯಾಚ್ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ. ಮೇನ್ ಗುರು ಇಲ್ಲಿ ಶಿಖರ್ ಧವನ್ ಅಥವಾ ರೋಹಿತ್ ಶರ್ಮಾ ಚೆನ್ನಾಗಿ ಆಡ್ತಾರೆ. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಅಗ್ರೆಸಿವ್ ಆಗಿ ಆಡ್ತಾರೆ. ಒಟ್ಟಿನಲ್ಲಿ ಇಶಾನ್ ಕಿಶನ್ ಅಷ್ಟೇ, ಸೂರ್ಯಕುಮಾರ್ ಯಾದವ್ ಒಂಚೂರು ಚೆನ್ನಾಗಿ ಆಡಬೇಕು. ಒಂದೊಂದು ಮ್ಯಾಚಲ್ಲಿ ಆಡ್ತಾರೆ, ಒಂದೊಂದು ಮ್ಯಾಚಲ್ಲಿ ಆಡಲ್ಲ. ಮೇನ್ ಹಾರ್ದಿಕ್ ಪಾಂಡ್ಯ ಇಲ್ಲಿ ಕ್ಯಾಪ್ಟನ್ಸಿನ ಚೆನ್ನಾಗಿ ಮಾಡ್ತಾರೆ. ಮೇನು ಇಲ್ಲಿ ಪವರ್ ಪ್ಲೇಯರಲ್ಲಿ ಜಸ್ಪ್ರೀತ್ ಬೂಮ್ರಾ ಕೈಲಿ ಓವರ್ ಕೊಡಬೇಕು. ಇವ್ರು ಏನಾದ್ರು ಓವರ್ ಕೊಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಮೇನ್ ಇಲ್ಲಿ ಜಾಸ್ ಬಟ್ರಲ್ಲು ಹೋದ ಮ್ಯಾಚ್ ಚೆನ್ನಾಗಿ ಒಂದು ಸೈಡಲ್ಲಿ ನಿಂತು ಮ್ಯಾಚ್ ಗೆಲ್ಲಿಸಿದ್ರು. ಒಟ್ಟಿನಲ್ಲಿ ಇಲ್ಲಿ ಗೆಲ್ಲೋ ಪಾಸಿಟಿವಲ್ಲಿ ಯಾರ್ಯಾರು ಎಷ್ಟಿದೆ ಅಂದರೆ 55 ಮುಂಬೈಗಿದ್ರೆ 55 ಮುಂಬೈ ಗೆಲ್ಲಾಗಿದ್ದರೆ 45 ರಾಜಸ್ಥಾನಿಗಿದೆ. ಸಿಕ್ಕಾಬಟ್ಟೆ ಅಡ್ವಾಂಟೇಜ್ ಇರುತ್ತೆ ರಾಜಸ್ಥಾನಿಗೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಯಾರ್ಯಾರು ಯಾವ ಮ್ಯಾಚ್ನ ಬರ್ತಿದ್ದಾರೆ ಅಂದರೆ, ಮುಂಬೈ 3 ಮ್ಯಾಚ್ನ ಗೆದ್ಕೊಬಂದರೆ ರಾಜಸ್ಥಾನವರು 4 ಮ್ಯಾಚ್ನ ಬರ್ತಿದ್ದಾರೆ. ಒಂದು ಸೋತಿದ್ರೆ ನಿಮಗೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಮುಂಬೈ ಚೆನ್ನಾಗಿದೆ. ಎಲ್ಲ ಮ್ಯಾಚ್ನ ಒಂದೊಂದು ಮ್ಯಾಚ್ ಆಡ್ತಾರೆ, ಒಂದೊಂದು ಮ್ಯಾಚ್ ಆಡಲ್ಲ. ಒಟ್ಟಿನಲ್ಲಿ ಮುಂಬೈಗೆ ಬೌಲಿಂಗು ಸಿಕ್ಕಾಪಟ್ಟೆ ಸ್ಟ್ರಗಲ್ ಇದೆ, ಬ್ಯಾಟಿಂಗ್ ಚೆನ್ನಾಗಿದೆ. ಒಟ್ಟು ಇಲ್ಲಿ ಟಾಸ್ ಗೆದ್ದ ನನ್ನ ಪ್ರಕಾರ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ. ಒಟ್ಟಿನಲ್ಲಿ ಕ್ರೆಡಿಟ್ ಕೊಡಬೇಕು ಗುರು ಬೂಮ್ರಾಗೆ. ಒಟ್ಟಿನಲ್ಲಿ ಒಳ್ಳೆ ಬೌಲಿಂಗ್ನ ಮಾಡ್ತವ್ರೆ, ಎಲ್ಲ ಮ್ಯಾಚಲ್ಲಿ ಆಲ್ಮೋಸ್ಟ್ ವಿಕೆಟ್ಗಳನ್ನ ತೆಗಿತವ್ರೆ, ಅವರಿಂದನೂ ಮ್ಯಾಚ್ ಚೇಂಜಿಂಗ್ ಆಟನ ಆಡಿಸ್ತವ್ರೆ. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ರನ್ ಹೊಡೆದ್ರೆ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಇರುತ್ತೆ. ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ ಗುರು, ಇವ್ರ ಕಡೆ ಸಿಕ್ಕಾಬಿಟ್ಟೆ ಬ್ಯಾಟಿಂಗ್ ಡೆಪ್ತ್ ಇದೆ. ಒಟ್ಟಿನಲ್ಲಿ ಏನಂದರೆ ಇಲ್ಲಿ ರಾಜಸ್ಥಾನಲ್ಲಿ ಏನಾದ್ರು ಸಂಜು ಸ್ಯಾಮ್ಸಂಗು, ಜಾಸ್ ಬಟ್ರರ್ ಔಟ್ ಆದರೆ, ಪರಾಗ್ ಔಟ್ ಆದರೆ ಇವರು ಅಂತ ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ ಇಟ್ಟಿದ್ರು. ಒಟ್ಟಿನಲ್ಲಿ ಮೇನ್ ಇಲ್ಲಿ ಪರಾಗು ಮತ್ತು ಸಂಜು ಸ್ಯಾಮ್ಸಂಗ್ ಔಟ್ ಆಗ್ಬಿಟ್ರೆ ಸಿಕ್ಕಾಬಿಟ್ರೆ ಸ್ಟ್ರಗಲ್ ಪಡ್ತಾರೆ. ಒಟ್ಟಿನಲ್ಲಿ ಮೇನ್ ಇಲ್ಲಿ ಟ್ರೆಂಟ್ ಬೋಲ್ಟ್ ಚೆನ್ನಾಗಿ ಬೌಲಿಂಗ್ ಮಾಡ್ತವ್ರೆ. ಒಟ್ಟಿನಲ್ಲಿ ಇವರು ಟೋಟಲಾಗಿ ಆಡಿರೋ ಮ್ಯಾಚು ನೋಡೋದಾದರೆ 29 ಮ್ಯಾಚಲ್ಲಿ ರಾಜಸ್ಥಾನ 13 ಮ್ಯಾಚ್ ಗೆದ್ದಿದ್ದಾರೆ, ಒಂದು ಟೈ ಆಗಿದೆ. ಮತ್ತು ಮುಂಬೈ 15 ಮ್ಯಾಚ್ನ ಗೆದ್ದಿದ್ದಾರೆ. ಒಟ್ಟಿನಲ್ಲಿ ಈ ರಾಜಸ್ಥಾನ್ ಮುಂಬೈ ಗೆಲ್ತಾರೆ ಅಂತ ನಾನು ಪ್ರೆಡಿಕ್ಟ್ ಮಾಡ್ತಿದ್ದೀನಿ. ಈ ಪ್ರಿವ್ಯೂ ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ.